ವಿದ್ಯಾರ್ಥಿಗಳೇ, ಇದು ಅನುಕ ನಂಬರ್ 6. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತಗಳು ಹಿಂದಿನ ಅನುಕ ನಂಬರ್ 7 ಏನೈತಲ್ಲ ಅದು ಟಫ್, ಈಗ ಸರಳ. ಇವೆಲ್ಲ ಬೇಸಿಕ್ ಅಭ್ಯಾಸನ ನಾನು ಎರಡೆರಡು ರೀತಿ ಒಳಗೆ ನಿಮಗೆ ದಶಮಾಂಶನ ಹೆಂಗೆ ಕಂಡು ಹಿಡಿಬೇಕು ಅನ್ನೋದನ್ನ ತಿಳಿಸ್ತಿರ್ತನೋ, ನೀವು ಲಕ್ಷ ಕೊಟ್ಟು ನೋಡ್ಬೇಕು. ಇಲ್ಲಿ ಒಂದಿಷ್ಟು ನಿಮ್ಗೆ ಉದಾಹರಣೆ ಕೊಟ್ಟನ್ನ. ಈಗ ಒಂದೊಂದು ದಶಮಾಂಶ ಮಾಡ್ಬೇಕಾದ್ರೆ ಬಾಯ್ದಿಂದೇ ಮಾಡ್ಬೋದು, ನೀವು ಬಾಯ್ದಿಂದನೇ ಮಾಡ್ಬೋದು. ಅದರ ರೀತಿ ಗುರ್ತಿರ್ಬೇಕು ನಿಮ್ಗೆ. ಅದರ ಸಲುವಾಗಿ ನಾವು ತಿಳಿಸ್ತಿರ್ತೀವಿ, ನೀವು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಒಂದು ಹತ್ತನೇ ಒಂದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತಂದ್ರೆ ಇಲ್ಲಿ ಒಂದದ ತಳಗ ಹತ್ತದ. ಯಾವಾಗ 10, 100 ಇದ್ದಾಗ ಒಂದು 0 ಅದ ಅಂತಂದ್ರೆ ನಾವೇನು ಮಾಡಬೇಕು? 0.1 ಅಂತ ಕೊಟ್ಬಿಡ್ಬೇಕು. ನೋಡಿ ಮಗ, 0.1 ಯಾವುದಿದ್ರಾಗ ಉತ್ತರ ಸಂಖ್ಯೆ ಬಿ. ಎಷ್ಟು ತಿಳ್ಕೊಂಡು ಬಿಟ್ರೆ ಮುಗಿದ, ಏನು ಭಾಳ ಬಿರಿನೇ ಅಲ್ಲ. 0 ಎಷ್ಟದಲ್ಲ ಒಂದು ಸ್ಥಾನ ಬಿಂದು ಕೊಟ್ಟು ಬಿಡ್ಬೇಕಿಲ್ಲಿ. ಒಂದು 0 ಅದರ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಟ್ರೆ ದಶಮಾಂಶ ಇಟ್ಟಂಗೆ ಆಯ್ತು. ಇಲ್ಲಿ 13ನೇ 100 ಅದ. ಇಲ್ಲಿ ಎಷ್ಟು 0 ಇಲ್ಲಿ 2 0 ಅಂತಂದ್ರೆ ಇಲ್ಲಿ 2 ಸ್ಥಾನವ ಅಂತಂದ್ರೆ ಈ ಒಂದರ ಹಿಂದೆ ನೀವು ಕೊಟ್ಟು ಬಿಟ್ರೆ ಮುಗಿದವು. ಈಗ ನಿಮಗೆ ತಿಳಿದಷ್ಟು ಎಷ್ಟದ ಮಾಡ್ರಿ, ನಾ ದೂರ ಸರ್ದನು ನೀವು ಮಾಡ್ರಿ. ನಾವು ಮಾಡೋದಾದಿಂದ ನಾ ತಿಳಿಸ್ನು, ಲಕ್ಷ ಕೊಟ್ಟು ನೋಡಿ. 13 ಡಿವೈಡೆಡ್ ಬೈ 100. 2 0 2 0 2 ಅಂಕೆವ ಅಂತಂದ್ರೆ ಮುಗಿದೋದು. 2 ಸ್ಥಾನ ಬರೋಬ್ಬರಿ 0.13 ನೋಡಿ. 0.13. ಈ 100, 1000, 10,000 ಇದ್ದಾಗ ದಶಮಾಂಶ ಮಾಡೋದು ಭಾಳ ಸರಳ. ಇದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಈಗ ದಶಮಾಂಶ 2 0 ಅಂದ್ರೆ 2 ಸ್ಥಾನ ಇಟ್ಕಿಸಿಂದ ಬಿಂದು ಇಟ್ಬಿಟ್ರೆ ಅಂದ್ರೆ ಉತ್ತರ ಸಂಖ್ಯೆ ಎಷ್ಟು ಅದ ನೋಡ್ರಿ? 0.13 ಉತ್ತರ ಸಂಖ್ಯೆ ಡಿ. ಆಮೇಲೆ ಇದು 100 ಅದ. ಮ್ಯಾಲೆ 3 ಅಂಕೆ ಇದ್ದಾಗ ನಾವು ಹೆಂಗೆ ಮಾಡಬೇಕು ನೋಡ್ರಿ? 451 ಡಿವೈಡೆಡ್ ಬೈ ಎಷ್ಟು? 100 ಅದ. ಈಗ 2 ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕಂದ್ರೆ 1, 2, 5ರ ಹಿಂದೆ ಬರ್ತದೆ ನೋಡಿ. 4.51 4.51 ನೋಡ್ರಿ. 2 ಸ್ಥಾನವ, 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. 4.51 ಉತ್ತರ ಸಂಖ್ಯೆ ಎಲ್ಲದ? ಏದಾಗದ. ಇಲ್ಲಿ ನೋಡಿ 3/5 ದಶಮಾಂಶ ರೂಪ. ಇದನ್ನ ಎರಡೆರಡು ರೀತಿ ಒಳಗೆ ನೀವು ಮಾಡಬಹುದು. ಒಂದು ಉದಾಹರಣೆ ಹೇಳ್ತು, ಬಾಯಲ್ಲೇನೆ ಮಾಡ್ಬೇಕಾಗ್ಯದ. ಈಗ ಇದು ತಳಗಿಂದು ಒಂದು ಉದಾಹರಣೆ ನೀವು ನೋಡ್ರಿ. ಲಕ್ಷ ಕೊಟ್ಟಿಲ್ಲ 3/5 ನಾ ಹೆಂಗೆ ಮಾಡ್ತೀನಿ ಅನ್ನೋದು ನೋಡಿ. ಈ 5 ಏನು? ಛೇದ. ಛೇದದಿಂದ 10ಕ್ಕೆ ಭಾಗ ಹೋಗ್ತದ ನೋಡ್ರಿ. ಹೋಗ್ತದಲ್ಲ ನೋಡಿ. ಒಂದು 10ಕ್ಕೆ ನೋಡ್ರಿ, 10 ಮೊದಲು ಚೆಕ್ ಮಾಡ್ರಿ. ಫಸ್ಟ್ ಶುರುವಾಯ್ತು 10ಕ್ಕೆ ಚೆಕ್ ಮಾಡ್ಬೇಕು ನೀವು. ಈಗ ನೋಡ್ರಿ 5ಕ್ಕೆ 10ಕ್ಕೆ ಭಾಗ ಹೋಗ್ತದ ನೋಡ್ರಿ. ಹೋಗ್ತದಲ್ಲ. 5 2 2 3 6 ನೋಡ್ರಿ. ಅಂದ್ರೆ 5 2 ಹೋಗ್ತದಿಲ್ಲ. 5 2 ಹೋಗ್ತದ ಅಂತಂದ್ರೆ ನೀವೇನ್ ಮಾಡಬೇಕು? ಆ 3ಕ್ಕೆ ಮತ್ತು 2ಕ್ಕೆ 6 ಗುಣಾಕಾರ ಮಾಡ್ಕೇಸಿ ಹಿಂಗೆ ಇಟ್ಟು ಬಿಡ್ಬೋದು. ಇದು ಒಂದು. ಇದು ಎರಡನೇ ರೀತಿ ನೋಡು. 3 ಇಲ್ಲಿ ಇಡ್ರಿ, ಆಮೇಲೆ ತಳಗ 5 ಭಾಗಿಸ್ರಿ. ಇದು ಎರಡನೇ ರೀತಿ. 5 0.3 ದೊಡ್ಡದಾತು ನೋಡಿ. 5 6 30. ಇದು ಎರಡನೇ ರೀತಿ. ತಿಳಿತಲ್ಲ? ಇದು ಮೂರನೇ ರೀತಿ ಒಳಗೆ ಹೆಂಗೆ ನೋಡೋದು? 3/5. ಈಗ ನೋಡ್ರಿ, ಗುಂಡ್ಲೆ ಇಲ್ಲೂ ಗುಂಡ್ಲೆ ಹಾಕ್ರಿ. ಇಲ್ಲಿ 10 ಇಡ್ರಿ. ಇಲ್ಲಿ 10 ಇಟ್ಟಾಗ ಏನಾಗ್ತದೆ? ಇಲ್ಲಿ 2 ಬರ್ತದ. 5 2 10 ಬರ್ತದಿಲ್ಲ. ಅವಾಗ ಏನು ಮಾಡ್ಬೇಕು ನೀವು? ಮ್ಯಾಲಿಂದಕ್ಕೆ 2ರಲ್ಲಿ ಗುಣಾಕಾರ ಮಾಡ್ರಿ. ನೋಡಿ 3 2 6 ನೋಡಿ. 3 2 6. ಇದು ದಶಮಾಂಶ. ದಶಮಾಂಶ ರೂಪ ಏನಾಗ್ತಿದ್ದು ನೋಡ್ರಿ? 0.6. ಎಷ್ಟು ರೀತಿ ಒಳಗೆ ನೀವು ಗಣಿತ ಮಾಡ್ಬೋದು. ಇದಂತೂ ಕಾಮನ್ ಆಗಿ ಎಲ್ಲರಿಗೂ ಬರ್ತದೆ. ಇದು 3ಕ್ಕೆ 5ರಲ್ಲಿ ಭಾಗಿಸಿದ್ರೆ 0.6 ಬಂತು. ಬಾಯಿಲೆ ಮಾಡೋದಂದ್ರೆ ಇದು 10ಕ್ಕೆ ಭಾಗ ಹೋಗ್ತದಂದ್ರೆ 10ಕ್ಕೆ ಭಾಗಿಸಿದಾಗ 2 ಬಂತು. 2 3 6. 10 ಅದಂದ್ರೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕು ನೀವು ನೋಡ್ರಿ. 10 ಅದಂದ್ರೆ ಒಂದು ಸ್ಥಾನ ಬಿಂದು ಕೊಡ್ಬೇಕು.
ಇದು ಬಾಯಲೆ ಮಾಡುವಂಥ ಮೆಥಡ್. ಇಲ್ಲಿ ನೋಡಿ 25 ದಶಮಾಂಶ ರೂಪ. ಇದನ್ನ ಎಷ್ಟು ರೀತಿ ಒಳಗೆ ನಾ ಕಲಿಸ್ತು ಲಕ್ಷ ಕೊಟ್ಟು ನೋಡಿ. 3/25 ದಶಮಾಂಶ ರೂಪ ಬರೋಬ್ಬರಿ 3/25 ಭಾಗಿಸೋದು. ಇದು ಮಾಡ್ಬೋದು ಹಿಂಗೆ ನೋಡಿ. ಆಮೇಲೆ 25 ಈಗ ಏನು ಮಾಡ್ತೀರಿ, ಇದು 3 ಸಣ್ಣದಾತು, 0 ಬಿಂದು ಕೊಡ್ರಿ, ಒಂದು 0 ತೋರಿ. 25 ಒಂದಲೇ 25, ಎಷ್ಟು ಉಳಿತು? 5 ಉಳಿತು. ಆಮೇಲೆ ಒಂದು 0 ತೋಳಿಗೆ ಪರ್ಮಿಷನ್ ಇರ್ತದ. 25 ಎರಡಲೇ 50. ಎಷ್ಟು ಬಂತು ನೋಡ್ರಿ, ಇದು ಮೇಲೆ 0.12 0.12. ಇದು ಒಂದು ರೀತಿ ಉತ್ತರ ಸಂಖ್ಯೆ ಬಿ. ಇನ್ನೊಂದು ರೀತಿ ಒಳಗೆ ಇದನ್ನ ನಾ ತೋರಿಸ್ತೀನಿ. ಇನ್ನೊಂದು ರೀತಿ ಒಳಗೆ ಭಾಳ ಸರಳ ಇದೆ. ಯಾಕಂದ್ರೆ 100ಕ್ಕೆ ಇದು 10ಕ್ಕೆ ಭಾಗ ಹೋಗಂಗಿಲ್ಲ. 25 10ಕ್ಕೆ ಭಾಗ ಹೋಗ್ತದನ್ ನೋಡ್ರಿ, ಇಲ್ಲ. ಆಮೇಲೆ 10ಕ್ಕೆ ಹೋಗ್ಲಿಲ್ಲ, 100ಕ್ಕೆ ಹೋಗ್ತದನ್ ನೋಡ್ರಿ, ಹೋಗ್ತದಲ್ಲ. ಇಟ್ಬಿಡ್ರಿ 100 ಇಟ್ರೆ 100ಕ್ಕೆ ಭಾಗ ಹೋಗ್ತದಲ್ಲ. 25ಕ್ಕೆ 100ಕ್ಕೆ ಭಾಗ ಹೋಗ್ತದ. ಆಮೇಲೆ 25 4 ಎಷ್ಟು 100, 3 4 ಎಷ್ಟು 12. ನೋಡ್ರಿ 2 ಸ್ಥಾನ ಬಿಟ್ಟು ಇಟ್ಟು ಬಿಡ್ರಿ ಇದನ್ನ. ನೋಡ್ರಿ ಇದು ಬಾಯಿಲೆ ನೋಡ್ರಿ ಸರಳದ. ಇದು 25ಕ್ಕೆ ಏನ್ ಮಾಡ್ಬೇಕು ನೀವು, 100ಲೇ ಭಾಗ ಹೋಗ್ತದ. 100 ಇಡ್ರಿ. 25ಕ್ಕೆ 100ಕ್ಕೆ ಭಾಗಿಸ್ರಿ, ಎಷ್ಟು ಬರ್ತದ? 25 4 100. ಆಮೇಲೆ 3ಕ್ಕೆ 4ಕ್ಕೆ ಗುಣಾಕಾರ ಮಾಡ್ರಿ, 12 ಆಯ್ತು. ಈಗ 2 ಸ್ಥಾನ 2 0 ಅಂದ್ರೆ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡು. ಇವು ದಶಮಾಂಶ ಬಿಂದು ರಾಶಿ ಮಾಡುವಂಥ ಪದ್ಧತಿಗಳು. ಈಗ ನೀವು ಲಕ್ಷ ಕೊಟ್ಟು ಕೇಳಬೇಕು. ಈಗ ಸಣ್ಣ ಲೆಕ್ಕದಿಂದ ಚಾಲು ಆಗ್ಲಿಕ್ಕತ್ತಾವ. ಮೊದಲು ನೀವು ದೊಡ್ಡ ಲೆಕ್ಕಗಳು ಹಿಂದೂ ಅದು ಏನು ಬರ್ಬರ್ತಾ ನಿಮಗೆ ಏರಿಕೆ ಕ್ರಮ, ಇಳಿಕೆ ಕ್ರಮ, ಶೇಕಡ, ಅಂದಾಜು ಬೆಲೆ ಎಲ್ಲ ಗಣಿತಗಳು ಇದ್ರಾಗ ಬರ್ತಾವ. ನೀವು ಲಕ್ಷ ಕೊಟ್ಟು ನೋಡಬೇಕು. ಅದಕ್ಕೆ ನಂಬರ್ 6 ಇದು ದಶಮಾಂಶ 4 ಮೂಲಭೂತ ಕ್ರಿಯೆಗಳು. 4 ಮೂಲಭೂತ ಕ್ರಿಯೆಗಳು: ಅಧಿಕ, ಗುಣಾಕಾರ, ಭಾಗಾಕಾರ, ಸ್ಥಾನ ಬೆಲೆ, ಏರಿಕೆ ಕ್ರಮ, ಇಳಿಕೆ ಕ್ರಮ, ದಶಮಾಂಶ, ಅಂದಾಜು ಬೆಲೆ, ಎಲ್ಲ ಗಣಿತಗಳು ಇದ್ರಾಗ ಬರ್ತಾವ. ಅದಕ್ಕೆ ಈಗ ನಾವು ದಶಮಾಂಶ ಮಾಡೋ ರೂಪಗಳನ್ನ ಈಗೆಲ್ಲ ನೋಡ್ರಿ, ಎಲ್ಲ ಸೈನಿಕ್ ಸ್ಕೂಲ್ನಾಗ 25 ದಶಮಾಂಶ ರೂಪ ಏನು ಎಲ್ಲರೂ 150ಕ್ಕೆ 150 ತೊಗೊಂಡ್ಬಿಡ್ತಾರೆ. ಅವಾಗ ಹಂಗಿದ್ದಿದ್ದಿಲ್ಲ. ಅವಾಗ ಇನ್ನು ಮುಂದೆ ಏನು ಗಣಿತ ಬರ್ತಾವ ಅಂಥವು ಬಿರಿ ಲೆಕ್ಕ ಹಾಕ್ತಿದ್ರು. ನನಗನ್ಸೋ ಮಟ್ಟಿಗೆ ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ಏನಾಗ್ತದೆ, ನಿಮ್ಮ ನಾಲೆಜ್ ಜಾಸ್ತಿ ಬರ್ತದೆ, ಒರಿಜಿನಲ್ ಶೇಣರ್ ಆಗ್ತೀರಿ, ನಾಳೆ CET ಪಾಸ್ ಆಗ್ತೀರಿ. ಈಗ ನಾ ಇನ್ನೊಂದ್ಸಲ ತಿಳಿಸಾಗ ನೀವೆಲ್ಲರೂ ಲಕ್ಷ ಕೊಟ್ಟು ನೋಡ್ಬೇಕು. ನೋಡ್ರಿ 1 ದತ್ತಾಂಶ ಇದು 0 ಎಷ್ಟದ? 1 0 ಬಂದಿತ್ತಂದ್ರೆ ಯಾವುದೇ ಒಂದು ಅಂಕಿಗೆ 1 ಅಂಕಿ ಬರೋದು, 1 ಸ್ಥಾನ ಕೊಟ್ಬಿಡಿ. ಆಮೇಲೆ ಇಲ್ಲಿ 2 0 ನೋಡಿ, 2 0 ಅಂದ್ರೆ 1 2, 2 0 ಅಂದ್ರೆ 2 ಸ್ಥಾನ ಬಿಟ್ಟು 1 ಬಿಂದು ಕೊಡ್ರಿ. ಆಮೇಲೆ 451 2 0 ಅಂದ್ರೆ 1 2, ಈ 5ರ ಹಿಂದೆ ಬರ್ತದೆ. ಹಿಂದೆ ಇಟ್ಕಿಸಿದ ನೀವು ದಶಮಾಂಶನ ಮಾಡಬೇಕು. ತಿಳಿತಲ್ಲ? ಅಲ್ಲಿ ನೋಡಿ, ಇದನ್ನು 2 ರೀತಿ ಒಳಗೆ ಮಾಡ್ಬೋದು. ಈಗ 3 5 ಏನು ಮಾಡ್ಬೋದು? ಈಗ ನೋಡ್ರಿ, 5ಕ್ಕೆ 10ರಲ್ಲೇ ಭಾಗ ಹೋಗಿ, ಯಾವಾಗಲಿ 10ಕ್ಕೆ 100ಕ್ಕೆ 1000ಕ್ಕೆ ಭಾಗ ಹೋಗ್ತಿದ್ವು ಅಂದ್ರೆ ನೀವು ಭಾಗಿಸಿ ಬಂದ ಭಾಗಲಬ್ಧವನ್ನು ಮ್ಯಾಲಿನ ಅಂಶ ಗುಣಾಕಾರ ಮಾಡಿ, 100 ಇತ್ತಂದ್ರೆ 2 ಸ್ಥಾನ, 1000 ಇತ್ತಂದ್ರೆ 3 ಸ್ಥಾನ, 10,000 ಇದ್ರೆ 4 ಸ್ಥಾನ, ಹಿಂಗೆ ಮಾಡಿ ನೀವು ಬಾಯಿದಿಂದೆ ಗಣಿತಗಳನ್ನು ಮಾಡಬಹುದು. ಇದು ಒಂದು ರೀತಿ, ಇದೊಂದು ರೀತಿ ಹೆಚ್ಚಾನ ಇದೇ ರೀತಿ ಕಲಿಸಿರ್ತಾರೆ. ಇದು 5ಕ್ಕೆ 10ಕ್ಕೆ ಭಾಗ ಹೋಗ್ತದಂದ್ರೆ 5 2 10 ಆಗ್ತದೆ. ಇದೇನು 2 ಇಲ್ಲಿ ಇಡ್ರಿ, 3 2 ಇದಕ್ಕೆ ಸಮಾನ ಭಿನ್ನ ರಾಶಿ ಇರ್ತಾರೆ. ಇದಕ್ಕೆ ಸಮಾನ ಭಿನ್ನ ರಾಶಿ ಮಾಡೋದು 10 100 1000 10,000. ಅದಕ್ಕೆ ನೀವು ಸಮಾನ ಭಿನ್ನ ರಾಶಿ ಮಾಡ್ಕೋಬೇಕು. ಏನು? ಛೇದದಿಂದ 10ಕ್ಕೆ ಭಾಗ ಹೋಗ್ತಿದ್ರ, ಛೇದದಿಂದ 100ಕ್ಕೆ ಭಾಗ ಹೋಗ್ತಿದ್ರ, ಛೇದದಿಂದ 1000ಕ್ಕೆ ಭಾಗ ಹೋಗ್ತಿತ್ತಂದ್ರ, ಛೇದದಿಂದ 10,000ಕ್ಕೆ ಭಾಗ ಹೋಗ್ತಿತ್ತಂದ್ರೆ ದಶಮಾಂಶ ಭಿನ್ನ ರಾಶಿಯನ್ನು ಮಾಡೋದು ಬಹಳ ಸರಳ. ಮತ್ತು 100ಕ್ಕೆ ಮತ್ತು 1000ಕ್ಕೆ 10ಕ್ಕೆ ಭಾಗ ಹೋಗ್ಲಿಲ್ಲ ಅಂದ್ರೆ ಅದು ಭಾಗಿಸಿಡಬೇಕಾಗ್ತದೆ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬರ್ಕೊಡ್ರಿ.